ವೇಣುಗೋಪಾಲ್ ಜೊತೆ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ನನ್ನನ್ನೇನು ದೆಹಲಿಗೆ ಕರೆದಿಲ್ಲ, ಕರೆದ್ರೆ ನಾನು ಕೂಡ ಹೋಗ್ತೀನಿ ಅಂತ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವೇಣುಗೋಪಾಲ್ ಅವರು ನನ್ನನ್ನೇನು ದೆಹಲಿಗೆ ಕರೆದಿಲ್ಲ, ನನಗೆ ಕರೆದ್ರೆ ಮಾತ್ರ ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವತ್ತು ಈಗಾಗಲೇ ಮದುವೆ ಕಾರ್ಯಕ್ರಮದ ನೆಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇತ್ತ ಕಡೆಗೆ ಮಂಗಳೂರಲ್ಲಿ ಈಗಾಗಲೇ ವೇಣುಗೋಪಾಲ್ ಅವ್ರ ಜೊತೆ ಸಿಎಂ ಅವರು ಮಾತನಾಡಿರುವಂಥದ್ದು. ಆದರೆ ನನ್ನನ್ನೇನು ಕರೆದಿಲ್ಲ ಡೆಲ್ಲಿಗೆ, ಒಂದು ವೇಳೆ ಕರೆದ್ರೆ ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ. ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ. ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ಇಲ್ಲಿ ಸಮಯ ಸಂದರ್ಭವನ್ನ ಗಮನಿಸಬೇಕು ನಾವು. ಕೆಲವೇ ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ರು. ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಆಗಿ ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಳ್ತಾರೆ. ಅವರು ಖರ್ಗೆ ಹತ್ರ ಒಂದು ಬೊಟ್ ಮಾಡ್ತಾರೆ. ಅದ್ರ ಬೆನ್ನಲ್ಲಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಹೋದ್ರು. ಅವರು ರಾಹುಲ್ ಗಾಂಧಿನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವರಿಗೆ ಸಾಧ್ಯ ಆಗಿರಂಗಿಲ್ಲ. ಆ ಸಂದರ್ಭದಲ್ಲಿ ಅವರು ಹೋಗಿ ಖರ್ಗೆ ಅವರನ್ನ ಮೀಟ್ ಆಗಿದ್ರು. ಈಗ ಅದೇ ಸಿಚುವೇಶನ್, ವ್ಯಕ್ತಿಗಳು ಬದಲು ಸ್ಥಳ ಬದಲು ಅಷ್ಟೇನೆ. ಮದುವೆಯ ಕಾರ್ಯಕ್ರಮದ ನೆಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಬಹುಶಃ ಸುರ್ಜೇವಾಲಾ ಅವರನ್ನ ಮೀಟ್ ಮಾಡೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಮಂಗಳೂರಲ್ಲಿ ಈಗಾಗಲೇ ಕೆ.ಸಿ. ವೇಣುಗೋಪಾಲ್ ಅವರನ್ನ ಸಿಎಂ ಅವರು ಮೀಟ್ ಆಗಿ ಆಗಿರುವ ಬೆಳವಣಿಗೆಗಳ ಕುರಿತು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.